ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಈ ಹೊಸ ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನಮ್ಮ ಈ ಹೊಸ ರೆಸಿಪಿನ ಶುರು ಮಾಡೋಣ. ನಿಮ್ಮ ಮನೇಲಿ ಮಕ್ಕಳು ತರಕಾರಿ ತಿಂತಾ ಇಲ್ವಾ? ಹಾಗಾದರೆ ಇವತ್ತಿನ ನಮ್ಮ ರೆಸಿಪಿ ವೆಜಿಟೇಬಲ್ ಪ್ಯಾನ್ಕೇಕ್ನ ಟ್ರೈ ಮಾಡಿ. ಎಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ವೆಜಿಟೇಬಲ್ ಪ್ಯಾನ್ಕೇಕ್ ರೆಸಿಪಿನ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಕ್ಕಿ ಹಿಟ್ಟು 2 ಸ್ಪೂನ್, ಕಡಲೆ ಹಿಟ್ಟು 2 ಸ್ಪೂನ್, ಸಣ್ಣದಾಗಿ ಹೆಚ್ಚಿದ ಕ್ಯಾರೆಟ್ ಅರ್ಧ ಕಪ್, ಎಲೆಕೋಸು ಅರ್ಧ ಕಪ್, ಕ್ಯಾಪ್ಸಿಕಮ್ ಅರ್ಧ ಕಪ್, ಈರುಳ್ಳಿ ಅರ್ಧ ಕಪ್, ಉಪ್ಪು ರುಚಿಗೆ ತಕ್ಕಷ್ಟು, ಮೆಣಸಿನ ಪುಡಿ 1/4 ಚಮಚ, ಧನಿಯಾ ಪುಡಿ ಅರ್ಧ ಚಮಚ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿದ 2 ಮೆಣಸಿನಕಾಯಿ, ಅರಿಶಿಣ ಪುಡಿ 1/4 ಚಮಚ, ಅರ್ಧ ಕಪ್ ನೀರು. ಈಗ ರೆಸಿಪಿನ ಹೇಗೆ ಮಾಡೋದು ಅಂತ ಡೀಟೇಲಾಗಿ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿದ ಎಲ್ಲ ತರಕಾರಿಗಳನ್ನು ಹಾಕಿ. ಮೊದಲಿಗೆ ಕ್ಯಾರೆಟ್, ಕ್ಯಾಬೇಜ್, ಕ್ಯಾಪ್ಸಿಕಮ್, ಆನಿಯನ್, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ನಿಮಗೆ ಬೇಕು ಅಂದರೆ ಆಲೂಗಡ್ಡೆಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೋಬೋದು. ನಂತರ 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಸ್ಪೂನ್ ಧನಿಯಾ ಪುಡಿ, 1/4 ಚಮಚ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ. ಈಗ ಬೌಲ್ಗೆ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ತರಕಾರಿಯಲ್ಲಿ ಇರೋ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಅದು ಚೆನ್ನಾಗಿ ಕಲಿಸ್ಕೊಳ್ಳುತ್ತೆ. ಅದಾದ ನಂತರ ಸ್ವಲ್ಪ ನೀರನ್ನೇ ಸೇರಿಸ್ಕೊಂಡು ಕಲಸಿ. ತುಂಬ ತೆಳುವಾಗಿ ಮಾಡ್ಕೋಬೇಡಿ, ಅದು ಕ್ರಿಸ್ಪಿಯಾಗಿ ಬರಲ್ಲ. ದೋಸೆ ಹೆಂಚನ್ನು ಬಿಸಿ ಮಾಡಿ. ಇವಾಗ ರೆಡಿಯಾಗಿರೋ ಪ್ಯಾನ್ಕೇಕ್ ಮಿಕ್ಸ್ಚರ್ನ ಬಿಸಿ ದೋಸೆ ಹೆಂಚು ಮೇಲೆ ರೌಂಡ್ ಶೇಪಲ್ಲಿ ಹರಡಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸಿ. ಎರಡು ಕಡೆನೂ ಚೆನ್ನಾಗಿ ಬೆಂದಿರೋಂಥ ಕ್ರಿಸ್ಪಿ ಪ್ಯಾನ್ಕೇಕ್ ಈಗ ರೆಡಿಯಾಗಿರುತ್ತೆ. ಈ ರೆಡಿಯಾಗಿರೋ ಪ್ಯಾನ್ಕೇಕ್ನ ಗ್ರೀನ್ ಚಟ್ನಿ ಅಥವಾ ಟೊಮ್ಯಾಟೊ ಸಾಸ್ ಜೊತೆ ಸರ್ವ್ ಮಾಡಿ.